ಸ್ನೇಹಿತರೆ, ರಾಧಾಕೃಷ್ಣರ ಪ್ರೀತಿ ಕಥೆ ಸಾಕಷ್ಟು ಜನರಿಗೆ ತಿಳಿದಿರಬಹುದು. ರಾಧಾಕೃಷ್ಣರ ಪ್ರೀತಿ ಎಷ್ಟು ಬಲವಾಗಿತ್ತೆಂದರೆ, ಎಲ್ಲಾದರೂ ಕೃಷ್ಣನಿಗೆ ಏಟಾದರೆ ಅದನ್ನು ಶ್ರೀಕೃಷ್ಣ ತನ್ನ ರಾಧೆಗೆ ಏನೋ ಚಿಂತೆಯಲ್ಲಿದ್ದಾಳೆ, ಸಂಕಷ್ಟದಲ್ಲಿದ್ದಾಳೆಂದು ಭಾವಿಸುತ್ತಿದ್ದ. ಪುರಾಣಗಳಲ್ಲಿ ರಾಧೆಯು ಶ್ರೀಕೃಷ್ಣನ ಶಾಶ್ವತ ಸಂಗಾತಿ ಎಂದು ಕರೆಯಲಾಗುತ್ತಿತ್ತು. ಆಧುನಿಕ ಜಗತ್ತಿನ ಪ್ರೀತಿ ಪ್ರೇಮಕ್ಕಿಂತಲೂ ರಾಧಾಕೃಷ್ಣರ ಪ್ರೀತಿ ತುಂಬಾನೇ ವಿಭಿನ್ನವಾಗಿದೆ ಹಾಗೂ ರೋಚಕವಾಗಿದೆ. ಇವರಿಬ್ಬರ ಪ್ರೀತಿ ಕಥೆ ಎಂಥವರನ್ನಾದರೂ ಕೂಡ ಪ್ರೀತಿಯಲ್ಲಿ ಬೀಳುವಂತೆ ಮಾಡುತ್ತದೆ. ರಾಧಾಕೃಷ್ಣರ ಪ್ರೀತಿ ಅವರವರ ನಂಬಿಕೆಗೆ ತಕ್ಕಂತೆ ಬದಲಾವಣೆಯನ್ನೂ ಹೊಂದಿದೆ. ಕೃಷ್ಣನಿಲ್ಲದ ರಾಧೆ, ರಾಧೆಯಿಲ್ಲದ ಕೃಷ್ಣ ಅಪೂರ್ಣವೆಂಬುದು ನಮಗೆಲ್ಲ ತಿಳಿದಿರುವ ವಿಚಾರ. ಇಬ್ಬರೂ ಪರಸ್ಪರ ಬೇರೆಯಾಗುವುದು ಅಪೂರ್ಣವೆಂಬುದು ತಿಳಿದಿದ್ದರೂ ರಾಧೆ ಮತ್ತು ಕೃಷ್ಣ ವಿವಾಹವಾಗದಿರಲು ಕಾರಣವೇನು? ರಾಧೆ ಮತ್ತು ಕೃಷ್ಣ ಇಬ್ಬರೂ ವಿವಾಹವಾಗದಿದ್ದರೂ ನಾವು ಅವರನ್ನು ಜೊತೆಯಾಗಿ ಪೂಜಿಸುತ್ತೇವೆ. ಇದಲ್ಲದೆ ಅವರಿಬ್ಬರ ನಡುವಿನ ಪ್ರೀತಿ ಅತ್ಯಂತ ಶುದ್ಧವಾದ ಪ್ರೀತಿಯಾಗಿದೆ. ಅನೇಕ ದಂಪತಿಗಳು ರಾಧಾಕೃಷ್ಣರ ಪ್ರೀತಿಯಂತೆ ನಮ್ಮ ಪ್ರೀತಿಯೂ ಇರಬೇಕೆಂದು ಬಯಸುತ್ತಾರೆ. ರಾಧಾಕೃಷ್ಣರ ಪ್ರೀತಿ ಅದೆಷ್ಟೋ ದಂಪತಿಗಳಿಗೆ ಸ್ಫೂರ್ತಿದಾಯಕ. ರಾಧಾಕೃಷ್ಣನ ಕುರಿತು ನಾವೆಷ್ಟೇ ತಿಳಿದುಕೊಂಡರೂ ಮತ್ತಷ್ಟು ಪುಟಗಳು ತೆಗೆದುಕೊಳ್ಳುತ್ತವೆ. ಸ್ನೇಹಿತರೆ, ರಾಧಾ ಮತ್ತು ಕೃಷ್ಣನ ನಡುವಿನ ಸಂಬಂಧವು ನಿಜವಾದ ಪ್ರೀತಿಯ ಸಂಕೇತವಾಗಿದೆ. ಅವರಿಬ್ಬರ ಪ್ರೇಮ ಸಂಬಂಧವು ಹಿಂದೂ ಸಂಪ್ರದಾಯದಲ್ಲಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವ ಸಂಬಂಧವಾಗಿದೆ. ಕೃಷ್ಣನಿಗೆ ಅನೇಕ ಗೋಪಿಯರು ಮತ್ತು ಹೆಂಡತಿಯರಿದ್ದರೂ ಅವರೆಲ್ಲರ ಪೈಕಿ ರಾಧೆ ಕೃಷ್ಣನ ಮನದರಸಿ ಆತನ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ಪಡೆದುಕೊಂಡವಳು. ಇತರ ಎಲ್ಲಾ ಗೋಪಿಯರಿಗೆ ಮತ್ತು ಅವನ ಹೆಂಡತಿಯರಿಗೆ ಹೋಲಿಸಿದರೆ ರಾಧೆಯು ಅತ್ಯಂತ ಹತ್ತಿರದವಳು. ಪ್ರೀತಿ ಮತ್ತು ಮದುವೆ ಎರಡೂ ಸಂಪೂರ್ಣವಾಗಿ ಒಂದಲ್ಲ ಎಂದು ಸಾಬೀತುಪಡಿಸಲು ಕೃಷ್ಣ ಮತ್ತು ರಾಧೆ ಒಬ್ಬರನ್ನೊಬ್ಬರು ಮದುವೆಯಾಗದಿರಲು ನಿರ್ಧರಿಸಿದರು. ವಾತ್ಸಲ್ಯವು ದೈಹಿಕವಾಗಿರುವುದಕ್ಕಿಂತ ಶುದ್ಧ ಮತ್ತು ನಿಸ್ವಾರ್ಥ ಮನಸ್ಸಿನಲ್ಲಿರಬೇಕೆಂದು ಅವರು ನಂಬಿದ್ದರು. ಅವರಿಬ್ಬರು ಒಬ್ಬರನ್ನೊಬ್ಬರು ಮದುವೆಯಾಗದೆ ಆರಾಧನೆಯ ಅತ್ಯಂತ ಉನ್ನತ ಬದ್ಧತೆಯನ್ನು ಇಡೀ ಜಗತ್ತಿಗೆ ಸಂವಹನ ಮಾಡಿದರು. ಸ್ನೇಹಿತರೆ, ರಾಧಾ ಮತ್ತು ಕೃಷ್ಣನ ನಡುವಿನ ವಯಸ್ಸಿನ ಅಂತರವನ್ನು ತಿಳಿದಾಗ ಅನೇಕರು ಆಶ್ಚರ್ಯ ಪಡುತ್ತಾರೆ. ಯಾಕಂದರೆ ರಾಧೆ ಕೃಷ್ಣರ ನಡುವೆ ಸಾಕಷ್ಟು ವಯಸ್ಸಿನ ಅಂತರಗಳಿದ್ದರೂ ಕೃಷ್ಣನ ಜನನದ ಸಮಯದಲ್ಲಿ ರಾಧಾದೇವಿಯು ತನ್ನ ತಾಯಿಯ ತಮ್ಮ ಅಂದರೆ ಚಿಕ್ಕಪ್ಪನಾದ ಕೃತಿಯೊಂದಿಗೆ ನಂದಗಾಂವ್ಗೆ ಹೋಗಿದ್ದಳು. ಆ ಸಮಯದಲ್ಲಿ ರಾಧೆ ಕೇವಲ 11 ತಿಂಗಳ ಮಗುವಾಗಿದ್ದಳು. ಶ್ರೀಕೃಷ್ಣನು ತೂಗುವ ತೊಟ್ಟಿಲಿನಲ್ಲಿದ್ದಾಗ ರಾಧೆಯು ತನ್ನ ಚಿಕ್ಕಪ್ಪನ ತೊಡೆಯ ಮೇಲೆ ಕುಳಿತು ಆಟವಾಡುತ್ತಿದ್ದಳು. ರಾಧೆ ಮತ್ತು ಕೃಷ್ಣನ ನಡುವೆ ಸುಮಾರು 5 ಪಟ್ಟು ಹೆಚ್ಚು ವಯಸ್ಸಿನ ಅಂತರವಿದ್ದಿತು ಎಂದು ಜನರು ಹೇಳುತ್ತಾರೆ. ರಾಧೆಯು ಭಗವಾನ್ ಶ್ರೀಕೃಷ್ಣನ ತಾಯಿಯ ತಮ್ಮನನ್ನು ಅಂದರೆ ಸ್ವತಃ ಶ್ರೀಕೃಷ್ಣನ ಚಿಕ್ಕಪ್ಪನಾದ ಅಯಾನ್ನೊಂದಿಗೆ ವಿವಾಹವಾದಳು ಎಂದು ಹೇಳಲಾಗುತ್ತದೆ. ಈ ಸಂಬಂಧದ ಪ್ರಕಾರ ನೋಡುವುದಾದರೆ ರಾಧೆಯು ಶ್ರೀಕೃಷ್ಣನ ಚಿಕ್ಕಮ್ಮ. ಆದ್ದರಿಂದ ಅವರು ಒಬ್ಬರನ್ನೊಬ್ಬರು ಮದುವೆಯಾಗಲು ಸಾಧ್ಯವಾಗಲಿಲ್ಲವೆಂದು ಪುರಾಣ ಕಥೆಗಳು ಹೇಳುತ್ತವೆ. ಇದಲ್ಲದೆ ರಾಧೆಯನ್ನು ಶ್ರೀಕೃಷ್ಣನ ಅವತಾರವೆಂದು ಪರಿಗಣಿಸಲಾಗುತ್ತದೆ. ಹಾಗಾಗಿ ಅವರಿಬ್ಬರೂ ಮದುವೆಯಾಗಬಹುದು, ಆದರೆ ಒಂದಾಗಲು ಸಾಧ್ಯವಿರಲಿಲ್ಲ. ಕೃಷ್ಣನೊಂದಿಗೆ ರಾಧೆಯ ಸಂಪರ್ಕದ ಕುರಿತು ನಾವು ಅನೇಕ ವಿಚಾರಗಳನ್ನು ಪ್ರಾಚೀನ ಪಠ್ಯಗಳಲ್ಲಿ ನೋಡಬಹುದು. ರಾಧೆ ಮತ್ತು ಕೃಷ್ಣನು ಮಕ್ಕಳ ವಯಸ್ಸಿನಲ್ಲಿದ್ದಾಗ ಒಬ್ಬರನ್ನೊಬ್ಬರು ವಿವಾಹವಾಗಿದ್ದರು. ಇಬ್ಬರೂ ಮಕ್ಕಳಂತೆ ತಮಾಷೆಗಾಗಿ ವಿವಾಹವಾಗಿದ್ದರು ಎಂದು ಪ್ರಾಚೀನ ಕಥೆಗಳು ಹೇಳುತ್ತವೆ. ಆದರೆ ಇದು ಬುದ್ಧಿ ಬೆಳವಣಿಗೆಯಾಗದ ವಯಸ್ಸಿನಲ್ಲಿ ತಮಾಷೆಗಾಗಿ ಮಾಡಿಕೊಂಡ ವಿವಾಹವಾಗಿತ್ತೇ ಹೊರತು ನಿಜವಾದ ವಿವಾಹವಾಗಿರಲಿಲ್ಲ ಮತ್ತು ಅವರ ಸಂಬಂಧವು ಎಂದಿಗೂ ಪೂರ್ಣವೆಂದು ಪರಿಗಣಿಸಲಾಗುವುದಿಲ್ಲ. ರಾಧೆ ಮತ್ತು ಕೃಷ್ಣನು ಮಾನವ ರೂಪದಲ್ಲಿ ಈ ಭೂಮಿಯ ಮೇಲಿದ್ದಾಗ ಮದುವೆಯಾಗಲು ಸಾಧ್ಯವಾಗದಿದ್ದರೂ ದೈವಿಕ ರೂಪದಲ್ಲಿ ವೃಂದಾವನದಲ್ಲಿದ್ದಾಗ ಒಬ್ಬರನ್ನೊಬ್ಬರು ವಿವಾಹವಾಗಿದ್ದರು. ಭಗವಾನ್ ಶ್ರೀಕೃಷ್ಣನು ಬೃಂದಾವನವನ್ನು ತೊರೆದ ನಂತರ ರಾಧೆಯ ಜೀವನ ಬೇರೊಂದು ತಿರುವನ್ನು ಪಡೆದುಕೊಂಡಿತು. ರಾಧೆಯ ತಾಯಿ ಇನ್ನೊಬ್ಬ ವ್ಯಕ್ತಿಯನ್ನು ವಿವಾಹವಾಗುವಂತೆ
ರಾಧೆಯನ್ನು ಒತ್ತಾಯಿಸಿದ್ದರು ಎಂದು ಕೆಲವೊಂದು ಕಥೆಯಲ್ಲಿ ಹೇಳಲಾಗುತ್ತದೆ.